ಸಾದಿರ್ ಆಟಂ, ಅಟಂ ಬಾಂಬ್ ಅಲ್ಲ, ಆಟಂ ಅಷ್ಟೇ, ಆಟಂ ಎಂದು ಯಾವ ನೃತ್ಯ ಪ್ರಕಾರಕ್ಕೆ ಕರೆಯುತ್ತಾರೆ ಅಂಥೇಳಿ. ನಮ್ಮಲ್ಲಿ ಶಾಸ್ತ್ರೀಯ ನೃತ್ಯಗಳು ಅಂಥೇಳಿ ಕರಿತೀರಿ. ಶಾಸ್ತ್ರೀಯ ಸ್ಥಾನಮಾನಗಳನ್ನು ಪಡ್ಕೊಳ್ತಾವ. ಶಾಸ್ತ್ರೀಯ ಸ್ಥಾನಮಾನವನ್ನು ಹೆಂಗೆ ಪಡ್ಕೊತಾವ, ಅದಕ್ಕೆ ಏನು ಹಿನ್ನೆಲೆ ಇರಬೇಕು, ಹಾಗಾದರೆ ಒಂದು ಶಾಸ್ತ್ರೀಯ ನೃತ್ಯ ಅಂತೇಳಿ ಘೋಷಣೆ ಮಾಡ್ತಕ್ಕಂಥದ್ದು ಯಾರು, ಹಾಗಾದರೆ ಆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡ ನಂತರ ಅದು ಯಾವ ಹಂತಕ್ಕೆ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವು ಮಾತಾಡೋಣ. ಇಲ್ಲಿ ಸಾದಿರ್ ಅಟ್ಟಂ ಮತ್ತು ದಾಸಿ ಆಟಂ ಅಂಥೇಳಿ, ದಾಸಿ ಆಟಂ ಅಂಥೇಳಿ ಎರಡು ಪದವನ್ನು ಬಳಸ್ತೀವಿ. ಈ ದಾಸಿ ಆಟಂ ಅಂದರೆ ಈ ಸಾದಿರ್ ಆಟಂ ಅಂತಕ್ಕಂಥದ್ದು ದೇವದಾಸಿಯರು. ದಾಸಿಯರು ದೇವಾಲಯದಲ್ಲಿ ತಮ್ಮನ್ನು ದೇವಸ್ಥಾನಕ್ಕೆ ಅರ್ಪಿಸಿಕೊಂಡು ದೇವರ ಸೇವೆಗಾಗಿ ಏನು ಮಾಡ್ತಕ್ಕಂಥದ್ದು, ನೃತ್ಯವನ್ನು ಮಾಡ್ತಕ್ಕಂಥದ್ದು. ಆ ನೃತ್ಯವನ್ನು ಮಾಡಬೇಕಾದ್ರೆ ಅವ್ರಿಗೆ ಏನಂತ ಕರಿತಿದ್ರಪ್ಪ ಅಂದರೆ ದಾಸಿಯರು ಅಥವಾ ದೇವದಾಸಿಯರು ಅಂತೇಳಿ ಕರಿತಿದ್ರು. ಅದಕ್ಕೆ ಸಾದಿರ್ ಆಟಂ ಅಂತೂ ಕೂಡ ಕರಿತಿದ್ರು. ಇದನ್ನು ಯಾವ ನೃತ್ಯಕ್ಕೆ ಕರಿತಿದ್ರಪ್ಪ ಅಂತ ಕೇಳಿದರೆ ಭರತನಾಟ್ಯ ನೃತ್ಯಕ್ಕೆ ಕರಿತಿದ್ರು. ಈ ಭರತನಾಟ್ಯ ನೃತ್ಯವನ್ನು ಮೂಲದಲ್ಲಿ ಸಾದಿರ್ ಆಟಂ ದಾಸಿ ಆಟಂ ಅಂತೇಳಿ ಕರೆಯುವುದರಿಂದ ದೇವಾಲಯಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವುದರಿಂದ ಮನೆ ಬಿಟ್ಟು ಮನೆಗೆ ಬರ್ತಿರಲಿಲ್ಲ, ದೇವದಾಸಿಯರಾಗಿ ಹೋಗಿಬಿಡ್ತಿದ್ರು ಅವರು. ಇದು ಮುಂದೆ ಬರ್ತಕ್ಕಂತಹ ಸುಸಂಸ್ಕೃತ ಫ್ಯಾಮಿಲಿಯ ನೃತ್ಯ ಮಾಡಿದರೂ ಕೂಡ ಅವರು ತಮ್ಮನ್ನು ತಾವು ದೇವದಾಸಿಯರು ಅಂತೇಳಿ ಕರ್ಕೊಳ್ತಿರಲಿಲ್ಲ. ಅವಾಗ ಏನು ಮಾಡ್ತಾರಪ್ಪ ಅಂತ ಕೇಳಿದರೆ ಈ ಸಾದಿರ್ ಆಟಂ ಮತ್ತು ದಾಸಿ ಆಟಂ ಅಂತಕ್ಕಂತಹ ನೃತ್ಯಕ್ಕೆ ಭರತನಾಟ್ಯ ಅಂಥೇಳಿ ಮರುನಾಮಕರಣ ಮಾಡ್ತಾರೆ. ಯಾಮಿನಿ ಕೃಷ್ಣಮೂರ್ತಿ ಮತ್ತು ರುಕ್ಮಿಣಿ ದೇವಿ ಅರುಂಡಾಲೆ ಅಂತಕ್ಕಂಥವ್ರು ಅದಕ್ಕೆ ಮರುನಾಮಕರಣ ಮಾಡಿ ಭರತನಾಟ್ಯ ಅಂತ ಕರೀತಾರೆ. ಈ ಭರತನಾಟ್ಯಕ್ಕೆ ನಾವು ಏನಂತ ಕರಿತಿದ್ದೀವಿ, ಮೂಲದಲ್ಲಿ ಸಾದಿರ್ ಆಟಂ ದಾಸಿ ಆಟಂ ಅಂತ ಕರಿತಿದ್ದೀವಿ. ಈ ಹರದೇಶಿ ಮತ್ತು ನಾಗೇಶಿ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಲಾವಣಿ ಪ್ರಕಾರದ ಹಾಡು. ಲಾವಣಿ ಹಾಡುಗಳು ಅಂತ ಕರಿತಿರಲ್ಲ, ಈ ಲಾವಣಿ ಹಾಡದಲ್ಲಿ ಹರದೇಶಿ ಅಂದರೆ ಗಂಡಿನ ಪರವಾಗಿ ಹಾಡ್ತಕ್ಕಂಥದ್ದು, ನಾಗೇಶಿ ಅಂತಕ್ಕಂಥದ್ದು ಹೆಣ್ಣಿನ ಪರವಾಗಿ ಹಾಡವನ್ನು ಹಾಡ್ತಕ್ಕಂಥದ್ದು. ಈ ಹರದೇಶಿ ಮತ್ತು ನಾಗೇಶಿ ಭಾಳ ಸಲ ಪ್ರಶ್ನೆ ಇದ್ರ ಮೇಲೂ ಕೂಡ ಕೇಳಿದಾರ. ಚೌಡಿಕೆಯವರು ಅಂಥೇಳಿ, ಈ ಚೌಡಿಕೆ ಅನ್ನತಕ್ಕಂಥದ್ದನ್ನು ಎದರಿಂದ ರೆಡಿ ಮಾಡಿದರು, ಹಾಗಾದರೆ ಚೌಡಿಕೆ ಯಾರಿಗೆ ಬರುತ್ತೆ, ಈ ಚೌಡಿಕೆಯನ್ನು ನುಡಿಸುವವರು ಯಾರು ಅಂತೂ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಇಲ್ಲಿ ಚೌಡಿಕೆಯವರು ಅಂತ ಕೇಳಿದಾಗ ಈ ಯಲ್ಲಮ್ಮನ ಜೋಗತಿಯರು ಏನು ಮಾಡ್ತಾರಪ್ಪ ಅಂತ ಕೇಳಿದರೆ ಈ ಚೌಡಿಕೆಯನ್ನು ಬಳಸ್ತಾರೆ. ಹಾಗಾದರೆ ಈ ದೊಡ್ಡಾಟ ಮತ್ತು ಸಣ್ಣಾಟ ಅಂಥೇಳಿ ಈ ಯಕ್ಷಗಾನದಲ್ಲಿ ಬರ್ತಕ್ಕಂಥ ಪ್ರಕಾರಗಳಂತ ಬರ್ತಾವೆ. ದೊಡ್ಡಾಟ ಮತ್ತು ಸಣ್ಣಾಟ ಅಂಥೇಳಿ, ಆ ದೊಡ್ಡಾಟ ಮತ್ತು ಸಣ್ಣಾಟ, ಈ ದೊಡ್ಡಾಟ ಅಂತಕ್ಕಂಥದ್ದು ಉತ್ತರ ಕನ್ನಡ ಭಾಗದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ದೊಡ್ಡಾಟ ಮತ್ತು ಸಣ್ಣಾಟ. ಈ ಯಕ್ಷಗಾನ ಅಂತಕ್ಕಂಥದ್ದು ನಮ್ಮ ಕರಾವಳಿ ಬೆಲ್ಟು ಮತ್ತು ಈ ದಕ್ಷಿಣ ಭಾಗದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಈ ದೊಡ್ಡಾಟ ಅಂದರೆ ಏನು, ದೊಡ್ಡಾಟ ಹೆಂಗೆ ರಚನೆ ಮಾಡ್ತೀರಿ, ದೊಡ್ಡಾಟದೊಳಗೆ ಬಳಸ್ತಕ್ಕಂಥ ನಾಟಕವನ್ನು ಹೆಂಗೆ ಕಲಿತಾರ, ಅಲ್ಲಿ ಮಂತನ ಹೆಂಗೆ ಮಾಡ್ತಾರೆ, ಸ್ಟೇಜ್ ಹೆಂಗಿರುತ್ತೆ, ಎಷ್ಟು ದಿನದ ಅಡ್ವಾನ್ಸ್ ಆಗಿ ಕಲಿತಾರೆ, ಅದ್ರದ್ದು ಎಲ್ಲದರ ಬಗ್ಗೆಯೂ ಕೂಡ ಏನಾಗ್ಯಾವಪ್ಪ ಅಂದರೆ ಇದ್ರ ಮೇಲೆ PhD ಪ್ರಬಂಧಗಳನ್ನು ಕೂಡ ಏನು ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ. ಇರಲಿ, ಇಲ್ಲಿ ನಮಗೇನೋ ನೃತ್ಯ ಪ್ರಕಾರದ ಮೇಲೆ ಒಂದು ಪ್ರಶ್ನೆ ಇಟ್ಕೊಂಡಿದ್ದೀವಿ. ಇನ್ನೂ ಹಲವಾರು ನೃತ್ಯ ಪ್ರಕಾರಗಳದಾವ. ಸಾದಿರ್ ಆಟಂ ಅಂತಕ್ಕಂಥದ್ದು ಯಾವ ನೃತ್ಯಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತ ಕೇಳಿದ್ರೆ ಭರತನಾಟ್ಯಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ಎಸ್, ಇತ್ತೀಚೆಗೆ ಸಿ ಗ್ರೂಪ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇದು. ಮೈಸೂರು ಕನ್ನಡದ ಎ ಕಾರಂತಕ್ಕೆ ಧಾರವಾಡ ಕನ್ನಡದಲ್ಲಿ ಯಾವ ಕಾರವನ್ನು ಬಳಸುತ್ತಾರೆ ಅಂತೇಳಿ. ನಾನು ಈಗಾಗಲೇ ಮಾತಾಡಿದ್ದೀನಿ ಸಿಂಪಲ್ಲಾಗಿ. ಈ ಮೈಸೂರು ಕನ್ನಡದವರು ಅಚ್ಚ ಕನ್ನಡದಲ್ಲಿ ಮನೆ ಅಂತ ಕರೆದ್ರೆ, ಮನೆ ಅಂತಕ್ಕಂಥದ್ದು ನೇದೊಳಗೆ ಏನಿದೆ, ಏಕಾರ ಇದೆ. ಸಾರಿ, ಈ ಎ ಅಲ್ಲ, ಇದು ಏಕಾರ ಇದೆ. ನಮ್ಮ ಉತ್ತರ ಕನ್ನಡ ಭಾಗದಾಗ ನಾವು ಏನಂತ ಕರಿತೀವಿ, ಮನೆ ಅಂತ ನಾವು ಸತ್ರು ಕರೆಯಲ್ಲ. ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಮನೆಗೆ ಹೋಗಬೇಕು ಅಂಥೇಳಿ ಕರೆಯಲ್ಲ, ಮನೆಗೆ ಹೋಗಬೇಕು ಅಂತ ಕರಿತೀವಿ. ನೋಡ್ರಿ, ಈ ಕಡೆ ಅವರು ಶಾಲೆ ಅಂತ ಕರೀತಾರೆ, ನಾವು ಶಾಲೆ ಸೂಟಿ ಕೊಟ್ಟತಿ ಅಥವಾ ಶಾಲೆ ಸೂಟಿ ಕೊಟ್ಟತಿ ಅಂತ ಕರಿತೀವಿ. ಅಂದರೆ ಇಲ್ಲಿ ನಾವು ಯಾವ ಕಾರವನ್ನು ಬಳಸಾಕತ್ತೀವಿ, ಈ ಕಾರ. ಇಲ್ಲಿ ಯಾವ ಕಾರವನ್ನು ಬಳಸೀವಿ, ಈ ಕಾರ. ಅದನ್ನು ಹೇಳ್ತಾರೆ ಅವ್ರು ಏನಂತ, ಮೈಸೂರು ಕನ್ನಡದಲ್ಲಿ ಎ ಕಾರ ಅಂತಕ್ಕೆ ಧಾರವಾಡ ಕನ್ನಡದಲ್ಲಿ ಯಾವ ಕಾರವನ್ನು ಬಳಸುತ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಈ ಕಾರ ಅಂತೇಳಿ. ಇದನ್ನು ನಾವು ಏನು ಮಾಡಿಬಿಡ್ತೀವಪ್ಪ ಅಂತ ಕೇಳಿದರೆ ಊಕಾರವನ್ನು ಕೂಡ ಬಳಸ್ತೀವಿ. ಅದನ್ನು ಯಾವ ಕನ್ನಡದೊಳಗೆ ಬಳಸ್ತೀವಪ್ಪ ಅಂತ ಕೇಳಿದರೆ ಕರಾವಳಿ ಕನ್ನಡದಲ್ಲಿ ಊ ಮತ್ತು ಓಕಾರವನ್ನು ಬಳಸ್ತೀವಿ. ಕರಾವಳಿ ಉಂಟು,
ಅಂತೇನು ಬಳಸ್ತೀವಲ್ಲ ಈ ರೀತಿಯಾಗಿ ಉ ಮತ್ತು ಓಕಾರ ಕರಾವಳಿ ಕನ್ನಡ, ಈ ಮತ್ತು ಈ ಕಾರ ಧಾರವಾಡ ಕನ್ನಡ, ಎ ಕಾರ ಮೈಸೂರು ಕನ್ನಡ ಅಂತಕ್ಕಂಥದ್ದು ನೆನಪಿರಬೇಕು. ಓಕೆ, ಮುಂದೆ ಹೋಗೋಣ. ನೋಡ್ರಿ, ಮುಂದಿನ ಪ್ರಶ್ನೆ ಗಾದೆ ಪೂರ್ಣಗೊಳಿಸಿ. ಅಟ್ಟಕ್ಕೆ ಹಾರದ ಬೆಕ್ಕು. ಬೆಕ್ಕಂದರೆ ಯಾವ್ಯಾವುದೋ ಬೆಕ್ಕಲ್ಲ, ಇಲ್ಲಿ ನಿಜವಾದ ಬೆಕ್ಕು. ಮಂಚಕ್ಕೆ ಹಾರಿತೆ. ನೋಡ್ರಿ, ಅದು ಅಟ್ಟಕ್ಕೆ ಹಾರಲಾರ್ದ ಬೆಕ್ಕ ಮಂಚಕ್ಕೆ ಹಾರಿತೆ ಅಂತಕ್ಕಂಥದ್ದು ಆಗಲ್ಲ. ಈಗ ಅಟ್ಟ ಅಂದ್ರೆ ಏನೋ ಮನೆ ಮಾಳಿಗೆ ಅಂತ ಹೇಳಿ. ಅಟ್ಟ ಅಂದ್ರೆ ಏನೋ ಮನೆ ಮಾಳಿಗೆ ಅಥವಾ ಮನೆ ಮೇಲೆ ಇರತಕ್ಕಂಥ ಮಾಳಿಗೆ. ಆ ಅಟ್ಟಕ್ಕೆ ಹಾರದ ಬೆಕ್ಕು ಮಂಚಕ್ಕೆ ಹಾರಿತೆ ಅಂದ್ರೆ ಅಷ್ಟು ಎತ್ತರಕ್ಕೆ ಕಡಿಮೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಇನ್ನೂ ಎತ್ತರಕ್ಕೆ ಹಾರಬೇಕು ಅಂತ. ಮಾಳಿಗೆ ಹಾರಿತೆ, ಬೆಟ್ಟಕ್ಕೆ ಹಾರಿತೆ, ಚಟ್ಟಕ್ಕೆ ಹಾರಿತೆ ಅಂತ ಕೇಳಿದಾಗ ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ ಅದಕ್ಕೆ ಮನೆ ಮಾಳಿಗೆನ ಹತ್ತಕ್ಕಾಗಂಗಿಲ್ಲ, ಇನ್ನು ಬೆಟ್ಟ ಹತ್ತೈತ್ಯಾ ಅಂತ ಕೇಳಿದಂಗೆ. ಅಂದರೆ ಇದ್ರಾಗ ಸರಿಯಾದ ಉತ್ತರ ಬೆಟ್ಟಕ್ಕೆ ಹಾರಿತೆ ಅಂತ ಹೇಳಿ. ಓಕೆ, ಗಾದೆಗಳ ಪೂರ್ಣಗೊಳಿಸಿ ನಿಮ್ಮ GPSTRಗೆ ಸಂಬಂಧಪಟ್ಟಂತೆ ಇದರ ವಿವರಣೆಯೂ ಕೂಡ ಕೇಳ್ತಾರೆ, ಗಾದೆಗ ವಿಸ್ತರಿಸಿ ಬರೆಯೋದು ಕೇಳ್ತಾರೆ, ಜೊತೆಗೆ ಏನು ಮಾಡ್ತಾರಪ್ಪ ಅಂತ ಕೇಳಿದರೆ ಗಾದೆ ಪೂರ್ಣಗೊಳಿಸಿ ಅಂತೂ ಕೂಡ ಕೇಳ್ತಾರೆ. ಯಾಕಂದರೆ ಅಲ್ಲಿ 100 ಮಾರ್ಕ್ಸಿನ ಕನ್ನಡ ಪತ್ರಿಕೆ ಇರುತ್ತಲ್ಲ, ಆ ಪತ್ರಿಕೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡ ಪೇಪರ್ದ ಮೇಲೆ ಟಾಪಿಕ್ ವೈಸೇ ಕೇಳ್ತಾನೆ. ಅದಕ್ಕಾಗಿ ಒಂಚೂರು ಗಮನವಿಟ್ಟು ನೋಡ್ರಿ. ಮತ್ತೆ ಮುಂದೆ ಹೋಗೋಣ. ಕೆಳಗಿನ ಯಾವ ಶಾಸನವು ಕನ್ನಡದ ಅಂಕಿಗಳ ಕುರಿತು ತಿಳಿಸುತ್ತದೆ ಅಂಥೇಳಿ. ನೋಡ್ರಿ, ಇತ್ತೀಚೆಗೆ ಪ್ರವರ್ಧಮಾನದಲ್ಲಿ ಬಂದಿರತಕ್ಕಂಥ ಶಾಸನ. ನಮ್ಮ ಹಳ್ಳಿಮಿಡಿ ಶಾಸನದ ಬಗ್ಗೆ ಮಾತಾಡೀವಿ. ಈ ಹಳ್ಳಿಮಿಡಿ ಶಾಸನ ಏನಿದೆಯಲ್ಲ, ನಮ್ಮ ಹಳ್ಳಿಮಿಡಿ ಶಾಸನ ಏನಿದೆಯಲ್ಲ, ಇದು ಯಾವಾಗಲೂ ಕೂಡ ಅಂಕಿಗಳ ಬಗ್ಗೆ ಮಾತಾಡಿಲ್ಲ. ನಮ್ಮ ಕನ್ನಡದ ಪ್ರಾಚೀನ ಶಾಸನ ಅಂತ ಕರಿತೀವಿ, ಕನ್ನಡ ಪದಗಳು ಎಷ್ಟು ಕಂಡು ಬರ್ತಾವ ಅಂತ ಕರಿತೀವಿ, ಇದನ್ನು ಫಸ್ಟ್ ಯಾರು ಸಂಶೋಧನೆ ಮಾಡಿರು ಅಂತ ಕರಿತೀವಿ, ಪ್ರಸ್ತುತ ಎಲ್ಲಿ ಐತೆ ಅಂತ ಕರಿತೀವಿ, ಅದು ಎಷ್ಟು ಸಾಲು ಒಳಗೊಂಡೈತೆ ಅಂತ ಕರಿತೀವಿ, ಇದನ್ನೆಲ್ಲ ಮಾತಾಡ್ತೀವಿ. ಆದರೆ ಎಲ್ಲಿಯೂ ಕೂಡ ಅಂಕಿಗಳ ಬಗ್ಗೆ ಮಾತಾಡಿಲ್ಲ. ಇದು ಈ ಬ್ರಹ್ಮಗಿರಿ ಬಂಡೇಗಲ್ಲು ಶಾಸನ ಆಯ್ತು ನೋಡ್ರಿ. ಈ ಬ್ರಹ್ಮಗಿರಿ ಬಂಡೇಗಲ್ಲು ಶಾಸನದಲ್ಲಿ ವಿಲಿವಾಯಕುರ ಅಂತಕ್ಕಂಥ ಒಂದು ಪದ ಬಳಕೆಯಾಗಿದೆ. ವಿಲಿವಾಯಕುರ ಅಂತೇಳಿ. ಈ ವಿಲಿವಾಯಕುರ ಅಂತಕ್ಕಂಥ ಪದ ಕನ್ನಡದ ಪದ ಅಂತ ಹೇಳ್ತಾರೆ. ವಿಲಿವಾಯ ಅಂದರೆ ಕುದುರೆ ಅಂಥೇಳಿ, ಕುರ ಅಂದರೆ ಪಟ್ಟಣ ಅಂಥೇಳಿ, ಕುದುರೆ ಪಟ್ಟಣ ಅಂಥೇಳಿ. ಇದು ಬ್ರಹ್ಮಗಿರಿ ಬಂಡೇಗಲ್ಲು ಶಾಸನದಲ್ಲಿ ಪತ್ತೆಯಾಗಿದೆ. ತಾಳಗುಂದದ ಸಿಂಹ ಕಟಾಂಜನ ಶಾಸನ ಇತ್ತೀಚೆಗೆ 2019ರಿಂದ ಈ ಕಡೆ ಪತ್ತೆಯಾಗಿರ್ತಕ್ಕಂಥ ಶಾಸನ. ಇದನ್ನು ನಾವು ಕನ್ನಡದ ಪ್ರಾಚೀನ ಶಾಸನ ಅಂತ ಕರಿತೀವಿ. ಇದು 450ರ ಕಾಲಘಟ್ಟದಲ್ಲಿ ಸಿಕ್ಕಿದರೆ ಇದು 350ರಿಂದ 450ರ ಕಾಲಘಟ್ಟದಲ್ಲಿ ರಚನೆ ಆಗಿರ್ತಕ್ಕಂಥ ಶಾಸನ ಅಂತ ಕರಿತೀವಿ. ಈ ಶಾಸನದಲ್ಲಿ ಕನ್ನಡದ ಅಂಕಿಗಳ ಕುರಿತು 4 ಅಂತಕ್ಕಂಥ ಸಂಖ್ಯೆಯ ಕುರಿತು ಉಲ್ಲೇಖ ಇರತಕ್ಕಂಥ ಶಾಸನ ಯಾವುದಪ್ಪ ಅಂತ ಕೇಳಿದರೆ ತಾಳಗುಂದದ ಸಿಂಹ ಕಟಾಂಜನ ಶಾಸನ ಅಂಥೇಳಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಬಾದಾಮಿಯ ಕಪ್ಪೆ ಆರ್ಯಭಟನ ಶಾಸನ, ಇದು ತ್ರಿಪದಿಯ ಶಾಸನ. ಬಟ್ 3 ಅಂತಕ್ಕಂಥ ಅಂಕಿಯನ್ನು ಕೊಟ್ಟಿಲ್ಲ ಅಲ್ಲೆಲ್ಲೂ. ಇದು ಕಪ್ಪೆ ಆರ್ಯಭಟನ ಶಾಸನ ಯಾರಿಗೆ ಸಂಬಂಧಪಡ್ತೈತಿ, ಇದು ಕನ್ನಡದ ಮೊದಲ ತ್ರಿಪದಿ ಶಾಸನ ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತೀವಿ. ಆದರೆ ಅಂಕಿಯ ಕುರಿತು ಎಲ್ಲೂ ಈ ಶಾಸನಗಳ ಉಲ್ಲೇಖ ಇಲ್ಲ. ಫಸ್ಟ್ ಉಲ್ಲೇಖ ಇರ್ತಕ್ಕಂಥದ್ದು ಯಾವುದು, ತಾಳಗುಂದದ ಸಿಂಹ ಕಟಾಂಜನ ಶಾಸನ ಅಂತಕ್ಕಂಥದ್ದನ್ನು ನೆನಪು ಇಟ್ಕೊಳ್ಬೇಕು. ಯಾಕಂದರೆ ಎಲ್ಲ ಶಾಸನಗಳ ಬಗ್ಗೆನೂ ಕೂಡ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದಲ್ಲಿ ನಾವೇನು ಮಾಡಿದ್ದೀವಪ್ಪ ಅಂತ ಕೇಳಿದರೆ ಉಲ್ಲೇಖ ಮಾಡಿವಿ. ಯಾಕಂದರೆ ಸಂಪೂರ್ಣ ಅಪ್ಡೇಟ್ ಮಾಹಿತಿಯನ್ನು ಒಳಗೊಂಡಂತೆ ಇಡೀ ಟೋಟಲ್ ಕನ್ನಡ ವ್ಯಾಕರಣವನ್ನು ಸಂಬಂಧಪಟ್ಟಂತೆ ಏನು ಮಾಡಿವಪ್ಪ ಅಂತ ಕೇಳಿದರೆ ರಚನೆ ಮಾಡಿದ್ದೀವಿ. ಅದಕ್ಕಾಗಿ ಅದರ ಸದುಪಯೋಗನ ಪಡಿಸ್ಕೊಳ್ರಿ ಸ್ನೇಹಿತರೆ. ಮತ್ತೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ. ಇದನ್ನು ಯಾರು ಹೇಳಿದಾರು ಅಂಥೇಳಿ ಪ್ರಶ್ನೆ. ನೋಡ್ರಿ, ಕನಕದಾಸರಿರಲಿ ಪುರಂದರದಾಸರಿರಲಿ ಇವು ಕನ್ನಡ ನಾಡಿನ ದಾಸ ಸಾಹಿತ್ಯದ 2 ಕಣ್ಣುಗಳು ಅಂಥೇಳಿ ಕರಿತೀವಿ ನಾವು. ಯಾಕೆ 2 ಕಣ್ಣುಗಳು ಅಂಥೇಳಿ ಕರಿತೀವಿ ಅಂದರೆ, ಈ ಮೇಲು ಕೀಳು ಉಚ್ಚ ನೀಚ ಗರಿಷ್ಠ ಕನಿಷ್ಠ ಈ ಸಿಸ್ಟಮಲ್ಲಿ ಎಲ್ಲರನ್ನ ಎದುರು ಹಾಕ್ಕೊಂಡು, ಅಂದರೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಸಮಾಜವನ್ನು ಸರಿದಾರಕ್ಕೆ ಒಯ್ಯುವಲ್ಲಿ ದಾಸ ಸಾಹಿತ್ಯ ಭಾಳ ಕೊಡುಗೆಯನ್ನು ನೀಡಿದೆ. ಆ ದಾಸ ಸಾಹಿತ್ಯದಲ್ಲಿ ಕೀರ್ತನೆ ಅಂತ ಬರುತ್ತೆ, ಉಗಾಭೋಗ ಅಂತ ಬರುತ್ತೆ, ಸುಳಾದಿ ಅಂತ ಬರುತ್ತೆ, ಮಂಡಿಗೆ ಅಂತ ಬರುತ್ತೆ, ದಂಡಕಗಳು ಅಂತ ಬರ್ತವೆ. ಅವುಗಳನ್ನು ಯಾರ್ಯಾರು ರಚಿಸಿದರು, ಕೀರ್ತನೆ ಅಂದರೆ ಏನು, ಸುಳಾದಿ ಅಂದರೆ ಏನು, ಮಂಡಿಗೆ ಅಂದರೆ ಏನು, ದಂಡಕಗಳಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆನೂ ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿ ನೋಡ್ರಿ, ಕನಕದಾಸರು ಪುರಂದರದಾಸರು ಈ ಕನ್ನಡದ 2 ಕಣ್ಣುಗಳು ಅಂತ ಯಾಕೆ ಕರಿತೀವಪ್ಪ ಅಂತ ಕೇಳಿದರೆ, ಅವರು ತಮ್ಮದೇ ಆಗಿರ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಯನ್ನು ದಾಸ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ನಾವು ದಾಸ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಎಲ್ಲ
ದಾಸ ಸಾಹಿತ್ಯದ ಕವಿಗಳ ಬಗ್ಗೆನೂ ಕೂಡ ಏನು ಮಾಡಿವಪ್ಪ ಅಂತ ಕೇಳಿದ್ರೆ ಅವರ ಡೀಟೇಲ್ಸನ್ನು ಕೊಟ್ಟಿವಿ, ಅವರ ಕೀರ್ತನೆಗಳನ್ನು ಕೂಡ ಕೊಟ್ಟಿದ್ದೀವಿ. ಯಾಕಂದರೆ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಏನು ಮಾಡ್ತಾರೆ, ಕೇಳ್ತಾರೆ. ಹಾಗಾದರೆ ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ಹೇಳಿದವರು ಯಾರಪ್ಪ ಅಂತ ಕೇಳಿದರೆ ಅದು ನಮ್ಮ ಪುರಂದರದಾಸರು ಅಂಥೇಳಿ. ಯಾವ ದಾಸರು? ಪುರಂದರದಾಸರು. ಇವರು ಭಾಳ ಕೀರ್ತನೆಗಳು ಫೇಮಸ್ ಆಗಿರ್ತಕ್ಕಂಥದ್ದು ಕನಕದಾಸರು ಮತ್ತು ಪುರಂದರದಾಸರು. ಇನ್ನು ಜಗನ್ನಾಥದಾಸರು ಮತ್ತು ವಿಜಯದಾಸರು ಇವರು ಕೂಡ ದಾಸ ಸಾಹಿತ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಏನು ಅಂತಕ್ಕಂಥದ್ದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಈಗ ಇಷ್ಟು ಸಾಕು ಅನ್ಕೋತೀನಿ. ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾರು ನವೋದಯ ಕಾಲಘಟ್ಟದ ಕವಿಗಳು ಅಂಥೇಳಿ. ನಾನು ಈಗಾಗಲೇ ನವೋದಯ ಅಂದರೆ ಏನು, ಪ್ರಗತಿಶೀಲ ಅಂದರೆ ಏನು, ನವ್ಯ ಅಂದರೆ ಏನು, ದಲಿತ ಅಂದರೆ ಏನು, ಬಂಡಾಯ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋಕ್ಕಿಂತ ಮುಂಚೆ ಹೊಸಗನ್ನಡ ಸಾಹಿತ್ಯದಲ್ಲಿ ಕಾಲಘಟ್ಟಗಳು ಅಂತ ಬರ್ತಾವೆ. ನಾವು ಪೂರ್ವದ ಹಳಗನ್ನಡ ಅಂತ ನೋಡಿದ್ದೀವಿ, ಹಳಗನ್ನಡ ಅಂತ ನೋಡಿದ್ದೀವಿ, ನಡುಗನ್ನಡ ಅಂತ ನೋಡಿದ್ದೀವಿ. ನಡುಗನ್ನಡದಲ್ಲಿ ಏನು ಮಾಡ್ತೀವಿ, ವಚನ ಸಾಹಿತ್ಯ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಕುಮಾರ ಯಸೈಗ ಇರ್ಬೋದು, ಸಾಂಗತ್ಯ ಕವಿಗಳು ಇರ್ಬೋದು. ಹೊಸಗನ್ನಡಕ್ಕತ್ತ ಬಂದಾಗ ನವೋದಯ ಅಂತ ಬರುತ್ತೆ, ಪ್ರಗತಿಶೀಲ ಅಂತ ಬರುತ್ತೆ, ನವ್ಯ ಅಂತ ಬರುತ್ತೆ, ದಲಿತ, ಬಂಡಾಯ. ಇತ್ತೀಚೆಗೆ ಬಳಕೆಯಾಗಿರ್ತಕ್ಕಂಥದ್ದು ಬಹುಜನ ಸಾಹಿತ್ಯ ಅಂತೇಳಿ. ಈ ಕಾಲಘಟ್ಟ ಮತ್ತು ಕವಿಗಳ ಬಗ್ಗೆನೂ ಕೂಡ ಕೇಳ್ತಾರೆ. ಇದನ್ನು ಸೀರಿಯಲ್ ಪ್ರಕಾರ ಕೇಳ್ತಾರೆ. ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ, ಇದ್ರ ಕಾಲಾನುಕ್ರಮದಲ್ಲಿ ಬರೀರಿ ಅಂತೇಳಿ. ನಾನು ಫಸ್ಟ್ ಹೇಳಿದ ನವೋದಯನ, ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ. ಇಲ್ಲಿಯೂ ಏನಪ್ಪ ಅಂತ ಕೇಳಿದರೆ ಕೆಳಗಿನವುಗಳಲ್ಲಿ ಯಾರು ನವೋದಯ ಕಾಲಘಟ್ಟದ ಕವಿಗಳು ಅಂತ ಹೇಳಿದಾಗ ಆ ಗುಂಪಿದೆ ಒಂದು. ಏನಂತೇಳಿ, ಕುವೆಂಪು, ಗೋವಿಂದ ಪೈ, BM ಶ್ರೀಕಂಠಯ್ಯ. ಆ ನಂತರ ಏನು ಮಾಡ್ತೀರಿ, ಬಸವರಾಜ್ ಕಟ್ಟಿಮನಿ, ಗೋಪಾಲಕೃಷ್ಣ ಅಡಿಗ, ನಿರಂಜನ್ ಅಂತೇಳಿ. ಆ ನಂತರ UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಗೋವಿಂದರಾಜು, ಶಾಂತಿನಾಥ್ ದೇಸಾಯಿ. ನೆಕ್ಸ್ಟ್ ಏನು ಹೇಳ್ತಾರೆ, ದೇವನೂರು ಮಹಾದೇವ್, ಸಿದ್ಧಲಿಂಗಯ್ಯ, ಅರವಿಂದ್ ಮಾಲಗತ್ತಿ. ಇದು ನಿಮಗೆ ಗೊಂದಲ ಆಗಬಾರ್ದು ಅಂತ ಏನು ಮಾಡಿವಪ್ಪ ಅಂತಂದ್ರೆ ಆ ಕಾಲಘಟ್ಟಕ್ಕೆ ಅನುಗುಣವಾಗಿ ಕೊಟ್ಬಿಟ್ಟು ನಾವು ಈ ಫಸ್ಟ್ ಒನ್ ಏನಿದೆಯಲ್ಲ ಇದು ನವೋದಯ ಕಾಲಘಟ್ಟದ ಕವಿಗಳು. ಸೆಕೆಂಡ್ ಒನ್ ಏನದಾರಲ್ಲ ಇವರು ಪ್ರಗತಿಶೀಲ ಕಾಲಘಟ್ಟದ ಕವಿಗಳು. ಥರ್ಡ್ ಒನ್ ಏನದಾರಲ್ಲ ಇವರು ನವ್ಯ. ಫೋರ್ತ್ ಏನದಾರಲ್ಲ ಇವರು ದಲಿತ ಸಾಹಿತ್ಯ ಕವಿಗಳು. ಅಂದರೆ ಹೊಂದಿಸಿ ಬರೆಯೋಕ್ಕೂ ಕೂಡ ನಿಮಗೆ ಕೊಡ್ಬೋದು, ಕಾಲಘಟ್ಟಗಳನ್ನು ಕೂಡ ಕಾಲಾನುಕ್ರಮದಲ್ಲಿ ಬರೀರಿ ಅಂತೂ ಕೊಡ್ಬೋದು. ಒಬ್ಬರು ಕವಿ ಹೆಸರು ಕೊಟ್ಟು ಅವ್ರದ್ದು ಯಾವುದೋ ಒಂದು ಕೃತಿಯನ್ನು ಕೊಟ್ಟು ಇದು ಯಾವ ಕಾಲಘಟ್ಟದ ಕೃತಿ ಅಂತೂ ಕೇಳ್ಬೋದು, ಯಾವುದಾದ್ರೂ ರೂಪದೊಳಗೆ ಪ್ರಶ್ನೆಯನ್ನು ಕೇಳ್ಬೋದು. ಆ ಕಾರಣದಿಂದ ನಾವೇನು ಮಾಡಿವಪ್ಪ ಅಂತ ಕೇಳಿದ್ರೆ ಈ ಕಾಲಘಟ್ಟಕ್ಕೆ ಅನುಗುಣವಾಗಿನ ಕವಿಗಳ ಲಿಸ್ಟನ್ನು ಕೊಟ್ಟಿದ್ದೀವಿ. ಯಾಕೆ ಕಾಲಘಟ್ಟಕ್ಕೆ ಅನುಗುಣವಾಗಿ ಕವಿಗಳ ಲಿಸ್ಟ್ ಕೊಟ್ಟಿದ್ದೀವಪ್ಪ ಅಂತ ಕೇಳಿದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಗೊಂದಲ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು. ಯಾಕಂದರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಒಳಗೆ ಬರೋಕ್ಕಿಂತ ಹೊರಗೆ ಎಷ್ಟು ಮಂದಿನ ಇಡಬಹುದು ಅಂತಕ್ಕಂಥದ್ದನ್ನು ಕೂಡ ಪ್ರಶ್ನೆ ಪತ್ರಿಕೆ ಆಗಿರ್ತೈತಿ. ಆ ಕಾರಣದಿಂದ ಇದನ್ನು ನಾವು ಈ ರೀತಿಯಾಗಿ ಕೂಡ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ವಿಂಗಡಿಸಿ ಕೊಟ್ಟಿದ್ದೀವಿ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ನೋಡಿರಿ. ನೋಡಿದಾಗ ನಿಮಗೆಲ್ಲನೂ ಸರಿ ಅನ್ನಿಸ್ತಾ ಇದ್ದಾವೆ, ಬಟ್ ಇದು ತಪ್ಪು ಅನ್ನಿಸ್ತಾ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ನಾವು ದಿನನಿತ್ಯದಲ್ಲಿ ಬಳಸ್ತೀವಿ, ಏನ್ರಿ ನಿಮ್ಮ ಹೆಸರು ವಿಠಲ, ಸರಿಯಾಗಿದೆ ಅಂತೇಳಿ. ಅದು ಸರಿಯಲ್ಲ, ಅದು ತಪ್ಪಾಗಿರ್ತಕ್ಕಂತಹ ಒಂದು ಪದ್ಧತಿ. ವಿಠಲ ಹಂಗೆ ಬರಿಬಾರ್ದು. ಹೆಂಗೆ ಬರಿಬೇಕಪ್ಪ ಅಂತ ಕೇಳಿದರೆ ವಿಠಲ ಹಿಂಗೆ ಬರಿಬೇಕು. ಹಾಗಾದರೆ ವಿಠಲ ಅಂದರೆ ಏನು? ವಿಟ್ ಅಂದರೆ ಇಟ್ಟಿಗೆ ಅಂತೇಳಿ, ತಲ ಅಂದರೆ ನಿತ್ತವ ಅಂತೇಳಿ. ಇಟ್ಟಿಗೆ ಮೇಲೆ ನಿಂತವಾಗ ನಾವೇನಂತ ಕರಿತೀವಿ? ವಿಠಲ ಅಂತ ಕರಿತೀವಿ. ಸರಿಯಾಗಿರ್ತಕ್ಕಂಥದ್ದು ಯಾವುದು? ಇದು ಶುದ್ಧ ಭಾಷಾ ಕನ್ನಡ ಅಂತೇಳಿ ಬಳಸ್ತೀವಿ. ಆ ಶುದ್ಧ ಭಾಷಾ ಕನ್ನಡದಲ್ಲಿ ಅವ್ರಿಗೆ ಭಾರಿ ನೈಪುಣ್ಯತೆ ಐತಿ ಅಂತ ಬಳಸಬಾರ್ದು. ಅವ್ರು ಹೆಂಗದಾರಪ್ಪ ಅಂದ್ರೆ ವಿಷಯ ನೈಪುಣ್ಯ ಇದೆ ಅಂತ ಬಳಸಬೇಕು, ಬಳಸಬಾರ್ದು. ಅದು ಕೂಡ ತಪ್ಪಾಗಿರ್ತಕ್ಕಂಥ ಪದ್ಧತಿ. ನಾವೇನು ಮಾಡ್ತೀವಿ ಅಂದರೆ ನೈಪುಣ್ಯತೆ ಸರಿ ಇದೆ ಹೊಡಿ ಅಂತೇಳಿ ಮಾಡ್ತೀವಿ, ಗುಂಡು ಹಾಕಿಬಿಡ್ತೀವಿ, ಅದು ರಿವರ್ಸ್ ನಮಗೆ ಗುಂಡು ಹಾಕ್ತೈತಿ. ನೋಡಿರಿ, ಕರ್ಮಧಾರಯ ಸಮಾಸ ಅಂಥೇಳಿ ಬಳಸ್ತೀವಿ. ನಾವು ಎಷ್ಟೋ ಸಲ ಹಿಂಗೆ ಬರೆಸಿರ್ತೀವಿ, ಅದು ಹಿಂಗಲ್ಲ, ಕರ್ಮಧಾರಯ ಸಮಾಸ. ಆದರೆ ಅದು ಕರ್ಮಧಾರೆಯ ಅಲ್ಲ. ಅಧ್ಯಾಪಕಿ ಅಂತ ಬಳಸ್ತೀವಿ, ಅದು ಅಧ್ಯಾಪಕಿ ಅಲ್ಲ, ಅಧ್ಯಾಪಿಕೆ ಸರಿಯಾಗಿರ್ತಕ್ಕಂಥದ್ದು. ಯಾವುದು ಸರಿಯಾಗಿರ್ತಕ್ಕಂಥದ್ದು? ಅಧ್ಯಾಪಿಕೆ, ಪಕಿ ಅಲ್ಲ, ಪಿಕೆ. ಅರ್ಥ ಆಗತ್ತೈತಲ್ಲ? ಸರಿಯಾಗಿರ್ತಕ್ಕಂಥದ್ದು ಯಾವುದು? ಆಪ್ಷನ್ ಡಿ ಅಂತಕ್ಕಂಥದ್ದು, ಅಧ್ಯಾಪಿಕೆ ಅಂತೇಳಿ. ಯಾಕೆ ಬರಿಬೇಕು, ಯಾಕೆ ಬರಿಬಾರ್ದು? ಅದಕ್ಕಾಗಿ ಶುದ್ಧ ಅಶುದ್ಧ ಪದಗಳು ಅಂತ ಹೇಳಿದವ. ಆ ಶುದ್ಧ ಮತ್ತು ಅಶುದ್ಧ ಪದಗಳು ನಿಮ್ಗೆ ಅನಿಸ್ಬೋದು, ದಿನನಿತ್ಯದಲ್ಲಿ ಬಳಸ್ತಕ್ಕಂಥದ್ದೇ ಬೇರೆ, ಇವತ್ತಿಗೆ ಬಳಸ್ತಕ್ಕಂಥದ್ದೇ ಬೇರೆ, ಇಲ್ಲಿ ಪುಸ್ತಕದಾಗ ಬಳಸ್ತಕ್ಕಂಥದ್ದೇ ಬೇರೆ. ಅದಕ್ಕಾಗಿನ ಎಕ್ಸಾಮ್ಗಳಲ್ಲಿ ನಾವು ಓದೋದೇ ಬೇರೆ, ಅದು ಬರೋದೇ ಬೇರೆ, ಬರೀದೇ ಬೇರೆ. ಇಲ್ಲಿ ನೋಡ್ರಿ, ಇದನ್ನು ಕೇಳಿದಾನೆ, ಜಗಜ್ಯೋತಿ,
ಇದರ ಯಾವುದು ಸರಿ ಅಂಥೇಳಿ ನಾವು ಏನು ಮಾಡಿಬಿಡ್ತೀವಿ ಅಂದರೆ ಜಗಜ್ಯೋತಿ ನಮ್ಮ ಪೇಪರ್ದಾಗ, ಪುಸ್ತಕದಾಗ, ಫೋಟೋದಾಗ ಎಲ್ಲ ಇದೇ ರೀತಿಯಾಗಿ ಬಂದಿರ್ತೈತಿ. ನಾವು ಇದನ್ನು ಬರೆದು ಬಿಡ್ತೀವಿ. ಅದು ಸರಿಯಾದದ್ದಲ್ಲ. ಜದ್ ಒತ್ತಕ್ಷರ ಜದ್ ಕೆಳಗಡೆ ಬರಲೇಬೇಕು, ಆವಾಗ ಮಾತ್ರ ಅದು ಸರಿಯಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಪ್ರಶ್ನೆಯನ್ನು ಕೂಡ ಏನು ಮಾಡ್ಬೋದು, ನಮಗೆ ಕೇಳ್ಬೋದು ಸ್ನೇಹಿತರೆ. ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದವಾಗಿದೆ ಅಂತೇಳಿ. ಇಲ್ಲಿ ನೋಡ್ರಿ, ನಮ್ಮ ಭಾರತಕ್ಕೆ ಭಾಳ ಜನ ಬಂದಾರ್ರಿ. ಯಾಕೆ ಬಂದರು? ಮಸಾಲೆ ತಿನ್ನಕ್ಕೆ ಬಂದರು ಅವರೆಲ್ಲ. ಹೌದಾ? ಯಾರು ಬರ್ತಾರೋ? ನಮ್ಮ ಪ್ರಾಚೀನ ಕಾಲದಲ್ಲಿಯೂ ಬರ್ತಾರ, ಕ್ರಿಸ್ತ ಪೂರ್ವದಲ್ಲಿ ಬರ್ತಾರ, ಕ್ರಿಸ್ತ ಶಕದಲ್ಲಿ ಬರ್ತಾರ, ಮಧ್ಯಕಾಲದಲ್ಲಿ ಬರ್ತಾರ, ಆಧುನಿಕದಲ್ಲಿ ಬರ್ತಾರೆ. 4 ಕಾಲಘಟ್ಟದಲ್ಲಿ ಪರದೇಶಿಗಳು ಭಾರತಕ್ಕೆ ಬಂದು ಏನೇನು ಬೇಕು ಅದನ್ನು ದೋಚ್ಕೊಂಡು ಹೋದ್ರವರು. ಹೋಗೋದ್ರ ಜೊತೆಗೆ ನಮ್ಮ ದೇಶದಲ್ಲಿ ತಮ್ಮದೇ ಆಗಿರತಕ್ಕಂತಹ ಸಂಸ್ಕೃತಿ ಮತ್ತು ಕಲೆ ಮತ್ತು ಸಾಹಿತ್ಯವನ್ನು ಬಿಟ್ಟು ಹೋದ್ರವರು. ಆ ಬಿಟ್ಟು ಹೋದುದರಲ್ಲಿ ಇದು ಕೂಡ ಭಾಷೆ. ಅದಕ್ಕಾಗಿ ನಾನು ಹೇಳೋದು, ಅನ್ಯ ಭಾಷೆ ಅತಿಥಿಯಾಗಲಿ, ಕನ್ನಡ ಭಾಷೆ ಅಧಿಪತಿಯಾಗಲಿ ಅಂತ ಯಾಕೆ ಹೇಳ್ತೀವಪ್ಪ ಅಂತ ಕೇಳಿದರೆ, ಬೇರೆ ಭಾಷೆಯ ಪದಗಳು ಬರ್ತಾವ, ಬೇಡ ಅನ್ನಲ್ಲ, ಆದರೆ ನಮ್ಮತನವನ್ನು ಕೂಡ ಉಳಿಸ್ಕೋಬೇಕಲ್ಲ. ಅವಾಗ ಏನಾಗತ್ತಪ್ಪ ಅಂದರೆ, ಇಲ್ಲಿ ನೋಡ್ರಿ, ಮೇಜು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಪೋರ್ಚುಗೀಸ್ ಭಾಷೆಯ ಪದ. ಯಾವ ಭಾಷೆಯ ಪದ? ಪೋರ್ಚುಗೀಸ್ ಭಾಷೆಯ ಪದ. ಈ ವೈನಿ ಅಂತಕ್ಕಂಥದ್ದು ಐತೆ ನೋಡ್ರಿ, ಇದು ನಮ್ಮ ಪಕ್ಕದ ಈ ನಮ್ಮಲ್ಲಿ ಪ್ರಾಂತ್ಯ ಬರ್ತಾವೆ. ಯಾವ ಪ್ರಾಂತ್ಯ? ಒಂದು ಮೈಸೂರು ಪ್ರಾಂತ್ಯ ಅಂಥೇಳಿ. ಯಾವ ಪ್ರಾಂತ್ಯ? ಕರ್ನಾಟಕದೊಳಗೆ ಬಂದೀವಿ ಅಂದರೆ ಮೈಸೂರು ಪ್ರಾಂತ್ಯ. ಮೈಸೂರು ಪ್ರಾಂತ್ಯ ಅಂತ ಕೇಳಿದಾಗ ನಮ್ಮ ಮೈಸೂರು ಭಾಗದಲ್ಲಿ ಬರ್ತಕ್ಕಂಥದ್ದು ಮೈಸೂರು ಪ್ರಾಂತ್ಯ. ಆ ನಂತರ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಮುಂಬೈ ಪ್ರಾಂತ್ಯ. ಯಾವ ಪ್ರಾಂತ್ಯ? ಮುಂಬೈ ಪ್ರಾಂತ್ಯ. ಈ ಉತ್ತರ ಕನ್ನಡದ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ಮುಂಬೈ ಪ್ರಾಂತ್ಯ, ಈ ಬೆಳಗಾವಿ ಆಗಿರ್ಬೋದು, ನಮ್ಮ ಧಾರವಾಡ ಆಗಿರ್ಬೋದು, ಬಾಗಲಕೋಟೆ, ಬಿಜಾಪುರ, ಇವು ಮುಂಬೈ ಪ್ರಾಂತ್ಯ. ಆ ನಂತರ ಯಾವುದಪ್ಪ ಅಂದ್ರೆ ಹೈದರಾಬಾದ್. ಹೈದರಾಬಾದ್ ಅಂದರೆ ಇವತ್ತಿನ HK, ಹೈದರಾಬಾದ್ ಪ್ರಾಂತ್ಯ. ಆ ನಂತರ ಯಾವುದಪ್ಪ ಅಂತ ಕೇಳಿದ್ರೆ ಮದ್ರಾಸ್ ಪ್ರಾಂತ್ಯ ಅಂತೇಳಿ. ಆ ಮದ್ರಾಸ್ ಪ್ರಾಂತ್ಯದೊಳಗೆ ಇವತ್ತು ಬಳ್ಳಾರಿ ಅಂತ ಏನು ಬಳಸ್ತೀವೋ ಆ ಮದ್ರಾಸ್ ಪ್ರಾಂತ್ಯ. ಈ 4 ಭಾಗಗಳು ಇರ್ತಾವೆ, ಹರಿದು ಹಂಚಿ ಹೋಗಿರ್ತಾವೆ. ನೋಡಿರ್ಬೇಕಾರ ಈ ಮುಂಬೈ ಪ್ರಾಂತ್ಯಕ್ಕೆ ಬಂದರೆ ಅಂದರೆ ಮರಾಠಿ ಪ್ರಭಾವ ಜಾಸ್ತಿ. ನೀವು ಈ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಬಂದರೆ ಉರ್ದು ಪ್ರಭಾವ ಜಾಸ್ತಿ. ಈ ತೆಲುಗು ಪ್ರಭಾವ ಎಲ್ಲಿ ಜಾಸ್ತಿ ಬರ್ತೈತಪ್ಪ ಅಂತ ಕೇಳಿದರೆ ತೆಲುಗು ಮತ್ತು ತಮಿಳು, ಈ ಬಳ್ಳಾರಿ ತೆಲುಗು ಪ್ರಾಂತ್ಯ ಬರುತ್ತೆ. ಇಲ್ಲಿ ಜಾಸ್ತಿ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ತೆಲುಗು ಜಾಸ್ತಿ ಯೂಸ್ ಮಾಡ್ತೀವಿ. ಈ ಮೈಸೂರು ಪ್ರಾಂತ್ಯದೊಳಗೆ ಮಾತ್ರ ಏನು ಮಾಡಿವಪ್ಪ ಅಂತ ಕೇಳಿದ್ರೆ ಅಚ್ಚಗನ್ನಡವನ್ನು ಜಾಸ್ತಿ ಬಳಸ್ತೀವಿ. ಯಾಕಂದರೆ ಇಲ್ಲಿ ಬೇರೆದವ್ರದ್ದು ಜಾಸ್ತಿ ಕೊಡುಗೆ ಇಲ್ಲ. ಯಾಕಂದರೆ ನಮ್ಮ ಮೈಸೂರು ಒಡೆಯರು ಆಗಿರ್ಬೋದು, ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಇವರು ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರಾಂತ್ಯ. ಹೀಗಾಗಿ ಮುಂಬೈ ಪ್ರಾಂತ್ಯದಲ್ಲಿ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ವೈನಿ ಅಂತೇಳಿ ಜಾಸ್ತಿ ಬಳಸ್ತೀವಿ. ವೈನಿ ಅಂದರೆ ಏನಪ್ಪ ಅಂತ ಕೇಳಿದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅತ್ತಿಗೆ ಅಂತೇಳಿ. ಅತ್ತಿಗೆಗೆ ಅಲ್ಲಿ ಏನಂತ ಕರಿತೀವಿ? ವೈನಿ ಅಂತ ಕರಿತೀವಿ. ಇನ್ನು ಇಲ್ಲಿ ಲಾಡ್ಜ್ ಅಂತಕ್ಕಂಥದ್ದು ಐತೆ ನೋಡ್ರಿ. ಭಾರತಕ್ಕೆ ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಇಂಗ್ಲೀಷರು ಬಂದರು, ಡ್ರ್ಯಾನಿಷರು ಬಂದರು, ಫ್ರೆಂಚರು ಬಂದರು. ಈ ಫ್ರೆಂಚರು ಕೊಟ್ಟು ಹೋಗಿರ್ತಕ್ಕಂಥ ಕೊಡುಗೆ ಯಾವುದಪ್ಪ ಅಂತ ಕೇಳಿದ್ರೆ ಇವತ್ತು ನಾವೇನು ಬಳಸ್ತೀವಲ್ಲ ದಿನನಿತ್ಯದಲ್ಲಿ ಲಾಡ್ಜ್ ಅಂತಕ್ಕಂಥ ಪದ, ಆ ಲಾಡ್ಜ್ ಅಂತಕ್ಕಂಥದ್ದು ಫ್ರೆಂಚರ ಕೊಡುಗೆ. ಈ ಹೊಟ್ಟೆ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ನಮ್ಮ ಕನ್ನಡಿಗರ ದೇಶೀಯ ಪದ, ಇದು ಕನ್ನಡಿಗರ ಕೊಡುಗೆ. ಈ ಪೋರ್ಚುಗೀಸ್ ಭಾಷೆಯ ಪದಗಳು ಕೆಲವೊಂದು ಅದಾವ, ಭಾಳ ಈಜಿ ಇದಾವೆ. ಅವುಗಳನ್ನ ಹೆಂಗೆ ನೆನಪಿಟ್ಕೊಳ್ಬೇಕು? ಸಿಂಪಲ್ಲಾಗಿ ನೆನಪಿಟ್ಕೋಬೇಕು. ಪೋರ್ಚುಗೀಸ್ ಪಾದ್ರಿ ಒಬ್ಬ ಭಾರತಕ್ಕೆ ಬಂದ ಅಂತ ನೆನಪಿಟ್ಕೋಬೇಕು. ಯಾರು ಬಂದರು? ಪಾದ್ರಿ. ಎಲ್ಲಿ ಬಂದ? ಭಾರತಕ್ಕೆ ಬಂದ ತಕ್ಷಣ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಒಂದು ಕುರ್ಚಿ ಮೇಲೆ ಕೂತ್ಕೊಂಡ. ಎದ್ರ ಮೇಲೆ ಕೂತ್ಕೊಂಡ? ಕುರ್ಚಿ. ಯಾರು? ಪಾದ್ರಿ. ಎಲ್ಲಿ ಬಂದ? ಭಾರತಕ್ಕೆ ಬಂದ. ಎದ್ರ ಮೇಲೆ ಕೂತ್ಕೊಂಡ? ಕುರ್ಚಿ ಮೇಲೆ. ಭಾರತದ ಇತಿಹಾಸವನ್ನು ಬರಿಬೇಕಂತ ಏನು ಮಾಡ್ತಾನಂದ್ರೆ ಮುಂದೊಂದು ಮೇಜ್ ಇಟ್ಕೊಂಡ. ಏನು ಇಟ್ಕೊಂಡ? ಮೇಜು. ಯಾರು? ಪಾದ್ರಿ. ಕುರ್ಚಿ ಮೇಲೆ ಕೂತ ಮುಂದೊಂದು ಏನು ಇಟ್ಕೊಂಡ? ಮೇಜ್ ಇಟ್ಕೊಂಡ. ಮೇಜ್ ಮೇಲೆ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ ಪೆನ್ನಿಲೆ ಭಾರತ ಇತಿಹಾಸವನ್ನು ಬರೆಯಾಕೈತದ. ಪಾದ್ರಿ ಬಂದ, ಕುರ್ಚಿ ಮೇಲೆ ಕುಂತ, ಮೇಜ್ ಇಟ್ಕೊಂಡ, ಪೆನ್ನಿಂದ ಬರೆಯಾಕೈತದ. ಕತ್ಲಾತಪ್ಪ. ಈಗ ಕತ್ಲಾದಾಗ ಏನು ಮಾಡ್ಕೊಂಡ ಅಂದರೆ ಬೆಳಕಿಗೋಸ್ಕರವಾಗಿ ಒಂದು ಕಂದೀಲವನ್ನು ಇಟ್ಕೊಂಡ. ಕಂದೀಲ್ ಅಂದರೆ ಲ್ಯಾಂಪ್ ಅಂತ ಕರಿತಿರಲ್ಲ, ಲಾಟನ್ ಅಂತ ಕರಿತಿರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಕಂದೀಲ್ ಇಟ್ಕೊಂಡ. ಕಂದೀಲ್ ಇಟ್ಕೊಂಡು ಭಾರತ ಇತಿಹಾಸವನ್ನು ಬರೆಯಾಕೈತದ. ಬರಿಬೇಕಾದ್ರೆ ಏನಾಯ್ತಪ್ಪ ಅಂದ್ರೆ ಹಸಿವಾತ ಅವನಿಗೆ. ಹಸಿವಾದಾಗ ಏನೇನು ಮಾಡ್ತಾನಂದ್ರೆ ನೆಲಗಡಲೆ ತಗೋತಾನ, ಈರುಳ್ಳಿ ತಗೋತಾನ, ಮೆಣಸಿನಕಾಯಿ ತಗೋತಾನ, ಆ ನಂತರ ಆಲೂಗಡ್ಡೆ ತಗೋತಾನ, ಆ ನಂತರ ಅನಾನಸ್ ತಗೋತಾನ. ಇದನ್ನು ಎಲ್ಲವನ್ನು ತೊಗೊಂಡು ಏನು ಮಾಡಿದಪ್ಪ ಅಂತ ಕೇಳಿದ್ರೆ ರುಬ್ಬಿ ತಿನ್ನಕ್ಕೆ ಯಾರು? ಪಾದ್ರಿ. ಎದ್ರ ಮೇಲೆ ಕೂತ? ಕುರ್ಚಿ ಮೇಲೆ. ಮುಂದೇನಿತ್ತು? ಮೇಜ್. ಎದರಿಂದ ಬರೆಯಾಕೈತದ? ಪೆನ್. ಸೈಡ್ ಏನು ಇಟ್ಕೊಂಡಿದ್ದ? ಕತ್ಲಾದಾಗ ಕಂದಿಲ್ ಇಟ್ಕೊಂಡ. ಇದನ್ನೆಲ್ಲ ತಿನ್ನುವತ್ನಾಗ ಏನಾಯ್ತಂದ್ರೆ ಹಸಿವು ಗಡಬಡಿಸಿ ತಿನ್ನುವತ್ನಾಗ ಮೈ ಮೇಲೆಲ್ಲ ಚಲ್ಕೊಂಡ, ಗಲೀಜಾತು.
ಆ ಬಟ್ಟೆಯನ್ನು ಕ್ಲೀನ್ ಮಾಡೋಕ್ಕೆ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಒಂದು ಸಾಬೂನು ತೊಗೊಂಡ. ಏನು ತೊಗೊಂಡ? ಸಾಬೂನು. ಯಾರು? ಪಾದ್ರಿ. ಸಾಬೂನು ತೊಗೊಂಡು ಏನು ಮಾಡ್ತಾನಂದ್ರೆ ಆ ಬಟ್ಟೆಯನ್ನು ತೊಳೆದು ಅದನ್ನು ನೀಟ್ ಮಾಡಬೇಕಲ್ಲ, ಮುದ್ದೆ ಆಗತ್ತಲ್ಲ ಬಟ್ಟೆ, ಅಂದ್ರೆ ಸುಕ್ಕಾಗತ್ತಲ್ಲ, ಅದನ್ನು ನೀಟ್ ಮಾಡೋಕ್ಕೆ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಇಸ್ತ್ರಿ ತೊಗೊಂಡ. ಏನು ತೊಗೊಂಡ? ಇಸ್ತ್ರಿ. ನೋಡಿರಿ, ಪಾದ್ರಿ ಬಂದ, ಕುರ್ಚಿ ಮೇಲೆ ಕುಂತ, ಮೇಜ್ ಇಟ್ಕೊಂಡ, ಮೇಜ್ ಮೇಲೆ ಕೂತ್ಕೊಂಡು ಪೆನ್ಲೆ ಬರೆಯಾಕೈತದ, ಕಂದಿಲಿ ಇಟ್ಕೊಂಡು ಯಾಕೆ ಕತ್ಲಾಗೈತಿ ಅಂಥೇಳಿ ಇದನ್ನೆಲ್ಲ ತಿಂದ, ಬಟ್ಟೆ ಮೇಲೆ ಗಲೀಜಾದಾಗ ಸಾಬೂನ್ಲೆ ಬಟ್ಟೆ ತೊಳೆದ, ನೀಟ್ ಮಾಡೋಕ್ಕೆ ಇಸ್ತ್ರಿ ಮಾಡಿದ. ಇಸ್ತ್ರಿ ಮಾಡಿ ಆ ಬಟ್ಟೆಗಳನ್ನು ಎಲ್ಲಿ ಇಟ್ಟಪ್ಪ ಅಂತ ಕೇಳಿದ್ರೆ ಅಲಮಾರದೊಳಗೆ ಇಟ್ಟ ಅಂತೇಳಿ. ಯಾವ ಮಾರದೊಳಗೆ? ಅಲಮಾರದೊಳಗೆ ಇಟ್ಟ ಅಂತೇಳಿ. ಇವು ಯಾವ ಭಾಷೆಯಿಂದ ಬಂದಿರತಕ್ಕಂಥ ಪದಗಳಪ್ಪ ಅಂತ ಕೇಳಿದ್ರೆ ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು. ಇನ್ನೂ ಹಲವಾರು ಎಲ್ಲ ಭಾಷೆಯ ಪದಗಳಿಗೂ ಕೂಡ ಏನದವಪ್ಪ ಅಂತ ಕೇಳಿದ್ರೆ ಇದೇ ರೀತಿಯಾಗಿ ಒಂದೊಂದು ಸ್ಟೋರಿಯನ್ನು ಮಾಡ್ಕೊಂಡಿದ್ದೀವಿ. ಯಾಕೆ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅನುಕೂಲ ಆಗ್ಬೇಕು. ನಮಗೆ ಹೆಂಗಾರಾಗಲಿ ಪರೀಕ್ಷೆ ಒಳಗೆ ಮಾರ್ಕ್ಸ್ ಬರಬೇಕು. ಮಾರ್ಕ್ಸ್ ಬರ್ಬೇಕಾದ್ರೆ ಏನು ಮಾಡಬೇಕು? ಕೆಲವೊಂದು ಕೋಡ್ ಮೂಲಕ ಹೋಗಬೇಕು, ಕೆಲವೊಂದು ಸ್ಟೋರಿ ಮಾಡ್ಕೋಬೇಕು, ಕೆಲವೊಂದು ಆಳಕ್ಕೆ ಇಳಿಬೇಕು, ಕೆಲವೊಂದು ಎಷ್ಟು ಬೇಕು ಅಷ್ಟು ಓದಿ ನೆಗ್ಲೆಕ್ಟ್ ಮಾಡಿ ಮುಂದೆ ಹೋಗ್ತಾ ಇರಬೇಕು. ಅವಾಗ ಏನಾಗ್ತೀವಪ್ಪ ಅಂತ ಕೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯನ್ನು ಸಾಧಿಸೋಕ್ಕೆ ಸಾಧ್ಯ ಆಗತ್ತೆ ಸ್ನೇಹಿತರೆ. ಇಲ್ಲಿಯವರೆಗೆ ಅತ್ಯಂತ ತಾಳ್ಮೆಯಿಂದ ಈ ಪ್ರಶ್ನೋತ್ತರ ಮಾಲಿಕೆಯನ್ನು ಕೇಳಿದ್ದಕ್ಕಾಗಿ ಮತ್ತು ಪರೀಕ್ಷೆ ಎಂಬ ಹಸಿವಿಗಾಗಿ ಬೇಟೆ ಆಡಲು ಸಜ್ಜಾಗಿ ಕುಳಿತಿರ್ತಕ್ಕಂತಹ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.